ನಮಸ್ಕಾರ. ವನಜ ಮಲ್ನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ನೀನಿರಲು ಜೊತೆಯಲ್ಲಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಕೃಷ್ಣ ಮತ್ತು ರಾಧಾ ಮನೆಯಲ್ಲಿ ಮಕ್ಕಳು ಎಲ್ಲ ಊಟ ಮಾಡ್ತಾ ಇರ್ತಾರೆ, ದೊಡ್ಡವರೆಲ್ಲ ಕೂತ್ಕೊಂಡು ಊಟ ಮಾಡ್ತಿರ್ತಾರೆ. ಮಗು ಮಾತ್ರ ನನಗೆ ಊಟ ಬೇಡ, ನನಗೆ ರಾಧಾ ಚಿಕ್ಕಿನೇ ಬೇಕು ಅಂತ ಆಟ ಮಾಡ್ತಾ ಇರುತ್ತೆ. ಅದೇ ಏನಕ್ಕೆ ಆಟ ಮಾಡ್ತಾ ಇದೀಯಾ, ನಾವೆಲ್ಲ ಇಲ್ವಾ ಇಲ್ಲಿ ಅಂತ ಎಲ್ಲ ಕೇಳ್ತಾ ಇದ್ದಾರೆ. ಆದರೆ ಅವನು ಕೇಳ್ತಾ ಇಲ್ಲ. ಇಲ್ಲ, ನನಗೆ ರಾಧಾ ಚಿಕ್ಕಿನೇ ಬೇಕು, ರಾಜ ರಾಧಾ ರಾಜ ಚಿಕ್ಕಿ ಮನೆಗೆ ಹೋಗಿ ಬರೋಣ ನಡೀರಿ ಎಲ್ಲರೂ ಅಂತೇಳಿ ಮಗು ಹೊರಡ್ತಾ ಇದೆ. ಆದರೆ ಅವ್ರ ತಾತ ಕತೆ ಹೇಳ್ತೀನಿ, ಕತೆ ಕೇಳು, ಮತ್ತು ಇಲ್ಲಿ ಅಜ್ಜಿ ಇದ್ದಾರೆ, ಅಮ್ಮ ಇದ್ದಾರೆ, ಚಿಕ್ಕಿ ಇದ್ದಾರೆ, ಚಿಕ್ಕಪ್ಪ ಇದ್ದಾರೆ, ಎಲ್ಲ ಇದ್ದಾರೆ, ಇನ್ಯಾರು ಬೇಕಪ್ಪ ನಿನಗೆ ಅಂತ ಕೇಳ್ತಾ ಇರ್ತಾರೆ. ಅದಕ್ಕೆ ಮಗು ಹೇಳುತ್ತೆ, ನನಗೆ ರಾಧಾ ಚಿಕ್ಕಿ ಬೇಕು, ರಾಧಾ ಚಿಕ್ಕಿ ಮನೆಗೆ ಹೋಗಿ ಬರೋಣ ಎಲ್ಲರೂ, ನನಗೆ ತುಂಬ ಇಷ್ಟ ರಾಧಾ ಚಿಕ್ಕಿ ಅಂದರೆ. ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಎಷ್ಟು ಚೆನ್ನಾಗಿ ನನ್ನ ಹತ್ರ ಆಟ ಆಡ್ತಾರೆ, ಎಲ್ಲ ಮಾಡ್ತಾರೆ ಅಂದರೆ. ಇವಳು ಹುರ್ಕಂತ ಇರ್ತಾಳೆ, ಅವರಮ್ಮ ಸಿಕ್ಕಾಬಟ್ಟೆ ಸಿಟ್ಟು ಬರ್ತಾ ಇರುತ್ತೆ. ನಾನು ಎತ್ತಮ್ಮ ಇಲ್ಲೇ ಕೂತಿದ್ದೀನಿ, ನನ್ನನ್ನು ಬಿಟ್ಟು ರಾಧಾ ಚಿಕ್ಕಿ ಅಂತ ಹೇಳ್ಬಿಟ್ಟು. ಅಷ್ಟೊತ್ತಿಗೆ ಹಂಗಂತ ಇವಳು ಸಿಟ್ಟು ಮಾಡ್ಕೊತಾ ಇರ್ತಾಳೆ, ಏನೂ ಮಾತಾಡಲ್ಲ, ಸುಮ್ಮನೆ ಇರ್ತಾಳೆ. ಆವಾಗ ಅವಳ ತಂಗಿ ಅಲ್ಲಿಗೆ ಎಂಟ್ರಿ ಆಗ್ತಾಳೆ. ಅವ್ರ ಅಜ್ಜಿ ಹೇಳುತ್ತೆ, ಎಷ್ಟು ಆಸೆ ನೋಡು ರಾಧೆ, ಎಲ್ಲರ ಹತ್ರ ಅವಳು ಅಷ್ಟು ಚೆಂದ ಹೊಂದ್ಕೊತಾಳೆ, ಹಂಗಾಗಿ ರಾಧಾ ರಾಧಾ ಅಂದರೆ ಎಲ್ಲರಿಗೂ ಇಷ್ಟ. ಹಂಗಾಗಿ ಇವನು ಪಾಪನು ಕೂಡ ರಾಧಾ ಅಂತ ಎಷ್ಟು ಇಷ್ಟಪಡ್ತಾನೆ. ತುಂಬ ಇಷ್ಟನೇನಪ್ಪ ನಿನಗೆ ಅಂತ ಕೇಳ್ತಾ ಇರ್ತಾಳೆ. ಹೌದು ಅಜ್ಜಿ, ನನಗೆ ರಾಧಾ ಚಿಕ್ಕಿ ಅಂದರೆ ತುಂಬ ಇಷ್ಟ, ರಾಧಾ ಚಿಕ್ಕಿನೇ ಬೇಕು ನನಗೆ, ಹಾಗೆ ಹೇಳ್ತಾ ಇರುತ್ತೆ ಮಗು. ಆಮೇಲೆ ಅದಕ್ಕೆ ಅವರ ಆಂಟಿ ಬರ್ತಾಳೆ ಅಲ್ಲಿಗೆ, ಚಿಕ್ಕಿ ಬಂದುಬಿಟ್ಟು, ಏನು ಹಂಗಂತಿದೀಯಾ, ನಾವೆಲ್ಲ ಇಲ್ವಾ ಇಲ್ಲಿ, ರಾಧಾನೇ ಅವಳೇ ಆಗಬೇಕಾ, ನಾವಿರೋ ಆಗಲ್ವ ನಿನಗೆ ಅಂತ ಜೋರು ಮಾಡ್ತಾಳೆ. ಆವಾಗ, ನೀವು ಜೋರು ಮಾಡಬೇಡಿ, ನೀವೇನು ರಾಧಾ ಚಿಕ್ಕಿ ಥರ ನೋಡ್ಕೊಳ್ಳಲ್ಲ, ಅವ್ರು ಎಷ್ಟು ಚೆಂದ ನೋಡ್ಕೋತಾರೆ, ಎಷ್ಟು ನನ್ನನ್ನು ಕೇರ್ ಮಾಡ್ತಾರೆ, ನಿಮಗೆ ಅದೆಲ್ಲ ಏನು ಗೊತ್ತು, ಹೆಚ್ಚಿಗೆ ಮಾತಾಡಬೇಡ ನೀನು ಅಂತ ಜೋರು ಮಾಡ್ತಾಳೆ. ಇಲ್ಲ ಅಮ್ಮ ಇಲ್ವಾ, ನಿಮ್ಮ ಅಮ್ಮನಿಗಿಂತ ಬೇರೆ ಯಾರು ಬೇಕು ಅಂತ ಜೋರು ಮಾಡ್ತಾಳೆ. ಅದು ಹುಡುಗ ಏನು ಮಾತಾಡಲ್ಲ, ಸುಮ್ಮನಾಗುತ್ತೆ. ಇವಳು ಮಾತ್ರ ಸಖತ್ತು ಜೋರು ಮಾಡ್ತಾಳೆ. ಚಿಕ್ಕಮ್ಮ ಅವಳನ್ನು ಹೊಗಳ್ತಾ ಇದ್ದಾರೆ, ನಾವೆಲ್ಲ ಇರೋದೇನು ಕಣ್ ಕಾಣಲ್ವ ನಿನಗೆ, ಇದಕ್ಕಿಂತ ಇನ್ನೇನು ಬೇಕು ಅಂತ ಅವಳು ಜೋರು ಮಾಡ್ತಾ ಇರ್ತಾಳೆ. ಆದರೆ ಆ ಮಗು ಮಾತ್ರ ಇಲ್ಲ, ನನಗೆ ರಾಧಾ ಚಿಕ್ಕಿನೇ ಬೇಕು ಅಂತ ಹಠ ಮಾಡ್ತಾಯಿರುತ್ತೆ. ಆವಾಗ ಇವ್ರ ಅಕ್ಕ ಹೇಳ್ತಾಳೆ, ಅಲ್ಲ ನೋಡಿ ಮಾವ, ನಾನು ಇಲ್ಲೇ ಕೂತಿದ್ದೀನಿ ಎತ್ತಮ್ಮ, ನನ್ನನ್ನು ಬಿಟ್ಟು ರಾಧಾ ಚಿಕ್ಕಿ ಅಂತಾನಲ್ಲ, ನನಗೆ ಎಷ್ಟು ಬೇಜಾರಾಗಲ್ಲ. ಅಮ್ಮನ ಒಂಚೂರು ಕನಿಕರನೇ ಇಲ್ವಲ್ಲ ಇವನಿಗೆ, ಹೀಗಾದರೆ ಹೇಗೆ ಮಾವ ಅಂತಾಳೆ. ಹೋಗಲಿ ಬಿಡಮ್ಮ, ಮಕ್ಕಳಲ್ವ, ಯಾರು ಚೆನ್ನಾಗಿ ನೋಡ್ಕೋತಾರೆ ಅವ್ರ ಜೊತೆಗೇ ಅವು ವಾಲ್ತವೆ. ಹಾಗಾಗಿ ಮಕ್ಕಳು ಎತ್ತಿದ ಕಡೆಗೆ ದೇವರು ಪೂಜಿದ ಕಡೆಗೆ ಅಂತ ಫಸ್ಟೇ ಇದ್ದೀಯಲ್ಲ ಗಾದೆ, ಅದೇ ಥರ ಅಂಥೇಳಿ. ಹಂಗಾದ್ರೆ ನಾವು ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತನಾ ನಿಮ್ಮ ಮಾತಿನ ಅರ್ಥ ಇಲ್ಲ, ಎಲ್ಲರೂ ಚೆನ್ನಾಗಿ ನೋಡ್ಕೋತೀರಾ, ಆದರೆ ರಾಧಾ ತುಂಬ ಚೆನ್ನಾಗಿ ನೋಡ್ಕೋತಾಳೆ ಅಂತ ಇಷ್ಟಪಡ್ತಿದ್ದಾನೆ ಅಷ್ಟೇ ಅಂತ. ಅಷ್ಟೊತ್ತಿಗೆ ಕೃಷ್ಣ ಅಲ್ಲಿಗೆ ಬರ್ತಾನೆ. ಏನಂತೆ ಇವಂದು ತರಲೆ ಅಂತ. ಏನಿಲ್ಲ, ರಾಧಾ ಚಿಕ್ಕಿ ಬೇಕು ಅಂತ ಆಟ ಮಾಡ್ತಾ ಕೂತಿದ್ದಾನೆ ಅಂತ. ರಾಧಾ ಚಿಕ್ಕಿ ಬೇಕಂತ ಅಂತೇಳ್ಬಿಟ್ಟು, ಬಾಯಿಲಿ ನಿಂಗೆ ಹೇಳ್ತೀನಿ ಅಂತೇಳಿ ಅವನೇ ಕರ್ಕೊಂಡೋಗಿ ಕೂರಿಸ್ಕೋತಾನೆ ಚೇರ್ ಮೇಲೆ. ಕೂರಿಸ್ಕೊಂಡು, ರಾಧಾ ಚಿಕ್ಕಿ ಇನ್ನೂ 1 ತಿಂಗಳು ಬರಲ್ಲ ಇಲ್ಲಿ, ಅವರು ಆಷಾಢಕ್ಕೆ ಹೋಗಿದ್ದಾರೆ, ಈಗ ನಾವೆಲ್ಲ ಇಲ್ಲಿದ್ದೀವಲ್ಲ ಸಾಕು ಬಿಡು ಅಂತ. ಇಲ್ಲ ಚಿಕ್ಕಪ್ಪ, ಇವತ್ತು ಹೋಗೋಣ ರಾಧಾ ಚಿಕ್ಕಿ ಮನೆಗೆ, ನಾವೆಲ್ಲರೂ ಹೋಗೋಣ ಚಿಕ್ಕಪ್ಪ ಅಂತ ಹೇಳ್ತಾನೆ ಮಗು. ಆವಾಗ ಇವಳಿಗೆ ಸಿಟ್ಟು ಅಂದರೆ ಅಷ್ಟಿಷ್ಟಲ್ಲ. ಇವಳು ರೂಮಲ್ಲಿ ಚೆನ್ನಾಗೇ ನಡೆದಾಡ್ತಿರ್ತಾಳೆ, ಕಾಲೆಲ್ಲ ಕರೆಕ್ಟಾಗಿದ್ದಾವೆ. ಇಲ್ಲಿ ಹೊರಗಡೆಗೆ ಬಂದಾಗ ಮಾತ್ರ ವೀಲ್ ಚೇರ್ ಮೇಲೆ ತಳ್ಕೊಂಡು ಬರ್ತಾಳೆ. ಹೀಗೆ ಇವಳು ಕತೆ. ಈ ಕಡೆ ರಾಧನ ಮನೆಗೆ ಬಂದರೆ ರಾಧಾ ಏನು ಮಾಡ್ತಾಳೆ, ಒಬ್ಬಳೇ ಸುಮ್ಮನೆ ಒಂಟಿಯಾಗಿ ನಿಂತ್ಕೊಂಡಿರ್ತಾಳೆ. ಅವ್ರ ಅಣ್ಣ ತಂಗಿ ಇಬ್ಬರೂ ನೋಡು, ರಾಧಾ ಇಲ್ಲಿ ಬಂದು ಎಷ್ಟು ಖುಷಿಯಾಗಿರಬೇಕು ಅಪ್ಪನ ಮನೆ ಅಂತೇಳಿ, ಎಷ್ಟು ಮಂಕಾಗಿದ್ದಾಳೆ ನೋಡಿಲ್ಲಿ, ನಮ್ಮ ಜೊತೆ ಎಲ್ಲ ಚೆನ್ನಾಗಿ ಮಾತಾಡ್ತಾನೂ ಇಲ್ಲ, ಕ್ಲೋಸಾಗೂ ಇಲ್ಲ, ಹರಟೆ ಹೊಡೆಯೋದು ಇಲ್ಲ, ಏನಿಲ್ಲ, ನಗ್ತಾ ನಗ್ತಾ ಮಾತಾಡೋದು ಇಲ್ಲ, ಮಂಕಾಗಿದ್ದಾಳೆ ನೋಡಿಲ್ಲಿ ಅಂತ ಹೇಳ್ಬಿಟ್ಟು ಅವರಿಬ್ಬರು ಅಲ್ಲೇ ಅವಳ ಹತ್ರಕ್ಕೆ ಹೋಗೋಣ ಬಾ, ಅಲ್ಲಿ ಮಾತಾಡ್ಸೋಣ ಅಂತ ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋಗಿ ಅವಳ ಹತ್ರ ಮಾತಾಡ್ದು, ಏನು ರಾಧಾ
ಆಗಲೇ ಮನೆ ಕಡೆ ಯೋಚನೆ ಬಂದ್ಬಿಡ್ತಾ, ಈ ಕಡೆ ನಮ್ಮನ್ನೇನು ಕಾಣಿಸ್ತಾನೆ ಇಲ್ವ ನಿನಗೆ ಅಂತ ಅವ್ರ ಅಣ್ಣ ತಮಾಷೆ ಮಾಡ್ತಾನೆ. ಆವಾಗ ಹಂಗೇನಿಲ್ಲಣ್ಣ, ಸುಮ್ಮನೆ ಗಾಳಿ ಬೀಸ್ತಿತ್ತಲ್ಲ ತಣ್ಣಗೆ, ಅದಕ್ಕೆ ಇಲ್ಲಿ ಬಂದೆ ಅಷ್ಟೇ ಅಂತ ಹೇಳ್ತಾಳೆ. ಆಮೇಲೆ ಇಲ್ಲ ಬಿಡು, ನೀನು ಭಾಳ ನೆನ್ಕೊಬಿಟ್ಟಿದೀಯ ಆ ಕಡೆ, ಅದಕ್ಕೇನೆ ಅಂತ. ಹಂಗೇನಿಲ್ಲಣ್ಣ ಅಂತಾಳೆ ಮತ್ತು ಮಂಕಾಗೇ ಇರ್ತಾಳೆ. ಆಮೇಲೆ ಅವ್ರ ಅತ್ತಿಗೆ ಅಷ್ಟು ದೂರದಿಂದ ನೋಡಿಬಿಟ್ಟು ಅವಳು ಬರ್ತಾಳೆ. ಅಯ್ಯೋ ಅಣ್ಣ ತಂಗಿ ಅಷ್ಟು ಚೆನ್ನಾಗಿ ನಿನ್ನನ್ನು ಮಾತಾಡಿಸ್ತಿದ್ದಾರೆ, ನೀನು ಯಾಕೆ ರಾಧ ಅಷ್ಟೊಂದು ಬೇಜಾರಾಗಿದೆಯಾ, ಏನೇ ಬೇಜಾರಾಗಿರೋದು ನಿನಗೆ ಅಂತ ಕೇಳ್ತಾಳೆ. ಏನಿಲ್ಲ ಅದಕ್ಕೆ ಚೆನ್ನಾಗಿದ್ದೀನಿ, ಬೇಜಾರೇನಿಲ್ಲ ಅಂತಾಳೆ. ಆದರೆ ತಂಗಿನೂ ಮತ್ತೆ ಯಾಕಕ್ಕ ಎಷ್ಟು ಬೇಜಾರಾಗಿದೆಯಾ, ನಮ್ಮ ಮನೆಗೆ ಬಂದಿದ್ದು ಖುಷಿ ಅನ್ನಿಸ್ಲಿಲ್ವ ನಿನಗೆ ಅಂತ ಅವಳು ಕೇಳ್ತಾಳೆ. ಇಲ್ಲ ಇಲ್ಲ ಹಂಗೇನಿಲ್ಲ, ಚೆನ್ನಾಗೇ ಇದ್ದೀನಿ ಅಂತಾಳೆ. ನೀನು ಸುಳ್ಳು ಹೇಳ್ತಿದ್ದೀಯ ಬಿಡಕ್ಕ, ನೀನು ಮೊದಲ ಥರ ಇಲ್ಲ, ನೀನು ಭಾಳ ಮಂಕಾಗಿದೆಯಾ, ಸುಮ್ಮನೆ ಸುಳ್ಳು ಹೇಳ್ತಿದ್ದೀಯ ಬಿಡಕ್ಕ ನೀನು ಅಂತ ಹೇಳ್ತಾಳೆ. ಇಲ್ಲ ಇಲ್ಲ ಹಂಗೇನಿಲ್ಲ, ಆರಾಮಿದ್ದೀನಿ ಬಿಡು, ಗಾಳಿ ಬೀಸ್ತಿತ್ತಲ್ಲ ಸುಮ್ಮನೆ ಬಂದೆ ಈ ಕಡೆ ಅಂತ ಹೇಳ್ಕೊಂಡು ಇದು ಮಾಡ್ತಾಳೆ. ಆಗ ಅವರು ಎಲ್ಲ ತಮಾಷೆ ಮಾಡಿಕೊಂಡು, ಯಾಕೋ ಮಂಕಾಗಿದ್ದಾಳೆ ರಾಧಾ ಅಂತೇಳಿ ತಮಾಷೆ ಮಾಡಿಕೊಂಡು ಸುಮ್ಮನಾಗ್ತಾರೆ. ಹೀಗೆ ಅಣ್ಣ ತಂಗಿ ಎಲ್ಲರೂ ಒಂದೇ ಕಡೆ ಇದ್ದಾರೆ, ಆದರೆ ಖುಷಿಯಾಗಿ ರಾಧಾ ಇಲ್ಲ. ಯಾಕೆ ಅಂದರೆ ಅವಳಿಗೆ ಬೇಜಾರು, ಇವ್ರ ಮನೆಯಿಂದ ಹೋಗಿದ್ದಾಳಲ್ಲ, ಅಲ್ಲಿ ಹೋಗಿದ್ದಾಳೆ, ತವ್ರ ಮನೆಗೆ ಹೋದರೆ ಅವಳಿಗೊಂಥರ ಬೇಜಾರು, ಒಂದು ತಿಂಗಳೆಲ್ಲ ಇಲ್ಲಿರಬೇಕಲ್ಲ ಹೇಗೆ ಅಂತ. ಅಂದರೆ ಗಂಡನ ಮನೆಯಲ್ಲೇ ಅವಳಿಗೆ ಇಷ್ಟ ಆಗುತ್ತೆ, ತವ್ರ ಮನೆ ಅಷ್ಟು ಇಷ್ಟ ಆಗಲ್ಲ. ಹಾಗಾಗಿ ಗಂಡನ ಮನೆಯಲ್ಲೇ ಇರಬೇಕು ಅಂತ ಅವಳ ಆಸೆ ಇತ್ತು. ಆದರೆ ಅಪ್ಪ ಅಮ್ಮ ಕರ್ಕೊಂಡು ಬಂದುಬಿಟ್ರು, ಇಲ್ಲೇ ಇರಲೇಬೇಕಾಗುತ್ತೆ ಈಗ ಒಂದು ತಿಂಗಳು ಅಂತ, ಒಂದು ತಿಂಗಳು ಇದ್ದೇ ಬರಲಿ ಅಂತ ಹೇಳ್ಬಿಟ್ಟಿದ್ದಾರೆ. ಹಂಗಾಗ್ಬಿಟ್ಟು ತುಂಬ ಬೇಜಾರಾಗ್ತಾಳೆ. ಆದರೆ ಏನೂ ಮಾಡೋಕ್ಕಾಗಲ್ಲ, ಅದೊಂದು ಶಾಸ್ತ್ರ ಅಂತ ಇದೆಯಲ್ಲ, ಬಂದಮೇಲೆ ಅದು ಅದು ಹಂಗೆ ಹೇಳ್ತಾರೆ, ಹಂಗೆ ಮಾಡ್ಕೊಂಡು ಹೋಗಲೇಬೇಕಾಗುತ್ತೆ. ಅದಕ್ಕೋಸ್ಕರ ಅವಳು ಬಂದಿದ್ದಾಳೆ. ಮೋಸ್ಟ್ಲಿ ಮಗು ಕರ್ಕೊಬರ್ಬೋದು. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.